ಎಲ್ಲ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೂ ಸ್ನೇಹಿತರಿಗೆ ನಮಸ್ಕಾರಗಳು. ಯಾವಾಗಲೂ ಬಾಣಂತಿನ ಹೇಗೆ ಎಂಟ್ರಿ ಮಾಡೋದಂತ ನೋಡಿದ್ದೀರಾ, ಆದರೆ ಪ್ರಿಮೇಚರ್ ಬೇಬಿನ ಎಂಟ್ರಿ ಮಾಡೋದು ನೀವು ನೋಡಿಲ್ಲ. ಹಿಂದೆ ಅವಧಿಗಿಂತ ಮುಂಚೆ ಹುಟ್ಟಿದೆ ಅದು ಎಂಟ್ರಿ ತಗೊಳ್ತಾ ಇರಲಿಲ್ಲ. ಸೊ ಈಗ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಸೊ ನೆಕ್ಸ್ಟ್ ವಿಡಿಯೋಗಳನ್ನು ಪೂರ್ತಿ ವಿಡಿಯೋನ ನೋಡಿ. ಅಪ್ಕಮಿಂಗ್ ಬೆನಿಫಿಟ್ ಚೇಂಜಸ್ ಅಂತ ರೋಡ್ ಮಾರ್ಕ್ ಹಾಕಿದ್ದೀನಿ, ಅದರ ಮೇಲೆ ಕ್ಲಿಕ್ ಮಾಡಿ. ಅದು ಮೊದಲನೇ ಗರ್ಭಿಣಿ, ಅದು ಈಗ ಬಾಣಂತಿಯಾಗಿದೆ. ಮೈಗ್ರೇಟ್ ಅಂತ ಕ್ಲಿಕ್ ಮಾಡಿ. ಅದು ಆ್ಯಕ್ಚುಲಿ ಅದು ಮೈಗ್ರೇಟ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಅದು EDD ಡೇಟ್ ಇದ್ದು 15/4/26, ಬಟ್ ಅದು ಹೆರಿಗೆ ಆಗಿರೋ ಡೇಟ್ ತೋರಿಸ್ತೀನಿ. ಡೇಟ್ ಆಫ್ ಡೆಲಿವರಿ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಪಕ್ಕದಲ್ಲಿ ಕ್ಯಾಲೆಂಡರ್ ಇದೆ, ಕ್ಯಾಲೆಂಡರ್ ಮೇಲೆ ಕ್ಲಿಕ್ ಮಾಡಿ. ಸೊ ಅಲ್ಲಿ 20ನೇ ತಾರೀಕು ಅಂತಾರೆ. ಸೊ 23/26 ಅಂತ ಬರುತ್ತೆ. ಓಕೆ, ಪ್ಲೇಸ್ ಆಫ್ ಡೆಲಿವರಿ ಅಂತಿದೆ, ಇನ್ಸ್ಟಿಟ್ಯೂಷನಲ್ ಅಂತ ಹಾಕಿ. ಜೆಂಡರ್ ಅಂತ ಕೇಳಿದೆ, ಗರ್ಲ್ ಆರ್ ಬೇಬಿ ಬಾಯ್ ಅಂತ ಕೇಳಿದೆ. ಸೊ ಬಾಯ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ತೂಕ ಕೇಳ್ತಾ ಇದೆ. ಓಕೆ, ಚೈಲ್ಡ್ ಬರ್ತ್ ವೆಯ್ಟ್ ಅಂತ ಕೇಳ್ತಾ ಇದೆ. ಎಷ್ಟು ವೆಯ್ಟ್ ಇದೆ ಅಂತ ಅದನ್ನು ಹಾಕಿ. ಅಲ್ಲಿ ನಾನು ಹೈಟ್ ಹಾಕಿದ್ದೆ, ಸೊ ವೆಯ್ಟ್ ಹಾಕಬೇಕು. ವೆಯ್ಟ್ ಹಾಕಿದ್ದೀನಿ. ಅದು ನೆಕ್ಸ್ಟು ಹೈಟ್ ಬರುತ್ತೆ. ಸೊ ಹೈಟನ್ನು ಎಂಟ್ರಿ ಮಾಡಿಬಿಟ್ಟು ಪ್ರೊಸೀಡ್ ಅಂತ ಕೊಡಿ. ಪ್ರೊಸೀಡ್ ಅಂತ ಕೊಟ್ಟಾದಮೇಲೆ ಯು ವಿಲ್ ನೀಡ್ ಟು ಕ್ರಿಯೇಟ್ ಎ ನ್ಯೂ ಬಾರ್ನ್ ಚೈಲ್ಡ್ ಪ್ರೊಫೈಲ್ ಇನ್ ದಿ ಫಾಲೋಯಿಂಗ್ ಸ್ಟೆಪ್ ಇನ್ ಆರ್ಡರ್ ಟು ಫಿನಿಶ್ ದಿ ಮೈಗ್ರೇಟ್ ಪ್ರಾಸೆಸ್. ಚೈಲ್ಡನ್ನು ನಾವು ಎಂಟ್ರಿ ತಗೋಬೇಕಾಗತ್ತೆ. ಆಮೇಲೆ ಏನಿದೆ, ನೇಮ್ ಆಫ್ ಎ ಚೈಲ್ಡ್ ಅಂತ ಕೇಳಿದೆ. ಹುಡುಗಿ ಆದರೆ ಬೇಬಿ ಕೊಡಿ, ಹುಡುಗ ಆದರೆ ಬಾಬು ಕೊಡಿ. ಓಕೆ, ಸೊ ಸಿಂಪಲ್ಲಾಗಿ ಒಂದು ಇಬ್ಬರು ಇದ್ದರೆ ಗೊತ್ತಾಗತ್ತೆ. ಜಾಸ್ತಿ ಇದೆ ಅಂದರೆ ಬೇಬಿ ಆಫ್ ತಾಯಿ ಹೆಸರು ಪಕ್ಕದಲ್ಲಿ ಬರೀ, ಬಾಬು ಆಫ್ ತಾಯಿ ಹೆಸರು ಅಂತ ಪಕ್ಕದಲ್ಲಿ ಫುಲ್ ಡೀಟೇಲ್ಸ್ ಇರುತ್ತೆ. ತಂದೆ ತಾಯಿ ಹೆಸರು ಕ್ಯಾಟಗರಿ ಕೇಳುತ್ತೆ, ಅದು ಒಂದು ಮಾತ್ರ ಬರೀರಿ. ಆಮೇಲೆ ತಾಯಿ ಹೆಸರು ಇರುತ್ತೆ, ಆಧಾರ್ ಕಾರ್ಡ್ ಇರುತ್ತೆ, ಎಲ್ಲ ಇರುತ್ತೆ. ಸೊ ಪರ್ಮನೆಂಟ್ ಅಂತ ಕೇಳುತ್ತೆ, ಅದ್ಮೇಲೆ ಕ್ಲಿಕ್ ಮಾಡಿ. ದಿವ್ಯಾಂಗನ ಇದು ಏನಾದ್ರು ಇದೆಯಾ ಅಂತ ಕೇಳುತ್ತೆ, ಇಲ್ಲ ಅಂತ ಕೊಡಿ. ನೋ ಅಂತ ಕೊಟ್ಟು ಕೆಳಗಡೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಯುವರ್ ರಿಕ್ವೆಸ್ಟ್ ಹ್ಯಾಸ್ ಬೀನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬಂತು. ಸೊ ತಾಯಿಯನ್ನು ಲ್ಯಾಕ್ಟೇಟಿಂಗ್ ಮೆಥಡಿಗೆ ಮಾಡಿದ್ದೀವಿ, ಮಗುವನ್ನು 0 to 6 ಮಂತಲ್ಲಿ ನಾವು ಮಾಡಿದ್ದೀವಿ. ಈ ಥರವನ್ನು ನಾವು ಸಕ್ಸಸ್ಫುಲ್ಲಾಗಿ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಮೇಲೆ ಒಂದಿಷ್ಟರಲ್ಲಿ ಕೇಳಿದೆ. ನಾವು ಅದನ್ನು ಸ್ಟೇಟಸಲ್ಲಿ ನೋಡ್ಬೋದು ಅಂತ ಅವರು ಹೇಳ್ತಾ ಇರೋದು. ಓಕೆ, ಈಗ ನಮ್ಮದು ಇಲ್ಲಿ ಮುಗೀತು. ಈಗ ನಾವೇನು ಮಾಡಿದ್ವಿ, ಅಪ್ಕಮಿಂಗ್ ಬೆನಿಫಿಷಿಯರ್ ಚೇಂಜಸ್ಸಲ್ಲಿ ಒಬ್ಬಳ ಗರ್ಭಿಣಿ ಇದ್ದಳು, ಅದನ್ನು ತೆಗೆದಾಕಿದೆ. ಈಗ ಇಬ್ಬರು ಗರ್ಭಿಣಿಯರಿದ್ದಾರೆ. ಸೊ ಇಲ್ಲಿ 2 ಕಾಣಿಸ್ತಿದೆ. ಸೊ ಇಲ್ಲಿ ನೆಕ್ಸ್ಟು ಮತ್ತೆ ಮೂವ್ ಆಗಿಬಿಟ್ಟು ಲ್ಯಾಕ್ಟೇಟಿಂಗ್ ಮದರಲ್ಲಿ ಹೋಗೋಣ. ಈ ಲ್ಯಾಕ್ಟೇಟಿಂಗ್ ಮದರಲ್ಲಿ ಯಾವುದೇ ಪ್ರಾಬ್ಲಮ್ಸ್ ಇರೋಲ್ಲ, ಎಲ್ಲ ಕರೆಕ್ಟಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಸೊ ಅಲ್ಲಿ ಮುಗೀತು. ನಾವೇನು ಬರೋದು 0 to 6 ಮಂತ್ಸಲ್ಲಿ ಬರೋಣ. ಅಲ್ಲಿ ಬಾಬು ಅನ್ನೋ ಹೆಸರಾದ ಮೇಲೆ ನಾವಿಲ್ಲಿ ಕಂಪ್ಲೀಟ್ ನೌ ಅಂತ ಮೇಲಿದೆ, ಅಲ್ಲಿ ನಾವು KYC ಮಾಡಬೇಕಾಗತ್ತೆ. ಪ್ಲಸ್ ಅದರ ಜೊತೆಗೆ ನಾವು ಬೆನಿಫಿಷಿಯರಿನ ಕೆಲವೊಂದಷ್ಟನ್ನೆಲ್ಲ ಮಾಡಬೇಕು. ಅಬೈಡ್ ಇಲ್ಲ, ಏನೂ ಇಲ್ಲ, ಅದನ್ನೆಲ್ಲ ನಾವು ಮಾಡಬೇಕಾಗತ್ತೆ. ಮೊಬೈಲ್ ವೆರಿಫಿಕೇಷನ್ ಮಾಡಬೇಕಾಗತ್ತೆ. ಆಯಿತಾ? ಚೈಲ್ಡ್ ಆಧಾರ್ ಈಗ ಸಿಗೋದಿಲ್ಲ. ಸೊ ಅದನ್ನು ಆಮೇಲೆ ನಂತರದಲ್ಲಿ ಮಾಡೋಣ. ಸೊ ಕಂಪ್ಲೀಟ್ ನಾವು ಅಂತ ಗೊತ್ತು, ಅದನ್ನ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಈಗ ಅದನ್ನು ಪ್ರೊಸೀಡ್ ಅಂತ ಬರುತ್ತೆ. ಸೊ ಇಲ್ಲಿ ಏನು ಮಾಡಬೇಕು, ಇಲ್ಲಿ ಪ್ಲೀಸ್ ಕಂಪ್ಲೀಟ್ KYC ಬೈ ಯೂಸಿಂಗ್ ಫಾಲೋಯಿಂಗ್ ಆಧಾರ್ ನಂಬರ್. ತಾಯಿ ಆಧಾರನ್ನು ತೊಗೊಂಡಿದ್ದೀನಿ, ಆ ಆಧಾರನ್ನು ಯೂಸ್ ಮಾಡಿಕೊಂಡು ಮಾಡ್ತಿದ್ದೀನಿ. ಸೊ ಇಲ್ಲಿ ಪೋಷನ್ ಟ್ರ್ಯಾಕರ್ ಪಹಚಾನ್ ಅಂತ ಇದೆ. ಈ ಪಹಚಾನ್ ಮೇಲೆ ನೀವು ಕ್ಲಿಕ್ ಮಾಡಿ, ಅಲ್ಲಿ ತಾಯಿಯ ಆಧಾರನ್ನು ಹಾಕ್ಬಿಟ್ಟು ಪಕ್ಕದಲ್ಲಿ ಕ್ಯಾಪ್ಚಾ ಹಾಕಿ. ಕ್ಯಾಪ್ಚಾ ಹೊಡೆದ ತಕ್ಷಣ ಅವರ ಮೊಬೈಲ್ ನಂಬರಿಗೆ OTP ಹೋಗುತ್ತೆ. OTP ಹೋದ ತಕ್ಷಣ OTP ಎಂಟ್ರಿ ಮಾಡಿ. ಈಗ ಡಿಜಿ ಲಾಕರ್ ಅಂತ ಬರುತ್ತೆ, ಕೆಳಗಡೆ ಅಲೋ ಅಂತ ಕೊಡಿ. ಆಮೇಲೆ ಡಿಜಿ ಲಾಕರ್ ಓಪನ್ ಆಗಿ ಅದು ಕ್ಲಿಕ್ ಆಗುತ್ತೆ. ಸೊ ಪ್ರೊಸೀಡ್ ಅಂತ ಕೊಡಿ. ಈಗ ಏನು ಮಾಡಬೇಕು, ಇಲ್ಲಿ ಕನ್ಸೆಂಟ್ ಅಂತ ಇರುತ್ತೆ, ಕ್ಯಾಪ್ಚರ್ ಫೇಸ್ ಅಂತ ಇರುತ್ತೆ, ಕೊಡಿ. ಈಗ ತಾಯಿ ಕೊಟ್ಟಿರ್ತಿರೋ, ಆಮೇಲೆ ತಂದೆ ಕೊಡ್ತಿರೋ ನೋಡಿ. ಸೊ ತಾಯಿ ಕೊಟ್ಟಾದಮೇಲೆ ಐ ಬ್ಲಿಂಕ್ ಸ್ಟ್ರೈಟ್ ಫೇಸ್ ಎರಡೂ ಸರಿ ಹೋಯಿತು. ಸೊ ಇಲ್ಲಿ ವೆರಿಫೈ ಫೋಟೋ ಕೇಳ್ತಾ ಇದೆ. ಕಂಪೇರ್ ದ ಕ್ಯಾಪ್ಚರ್ ಫೋಟೋ ವಿತ್ KYC ಅಂತ ಕೇಳ್ತಿದೆ. ಸ್ವಲ್ಪ 15 ಸೆಕೆಂಡ್ಸ್ ತಗೊಳುತ್ತೆ ವೆರಿಫೈ ಮಾಡಲಿಕ್ಕೆ. ಸೊ ತಗೊಂಡಾದ ತಕ್ಷಣ ಇದು ಕಂಪ್ಲೀಟು ವೆರಿಫೈ ಆಗುತ್ತೆ. ಸೊ ಇದು ಕೆಲವೊಂದು ನೆಟ್ವರ್ಕ್ ಮೇಲೆ ಪ್ರಾಬ್ಲಮ್ ಮತ್ತು ಸರ್ವರ್ ಮೇಲೆ ಡಿಪೆಂಡ್ ಆಗುತ್ತೆ. ಬೇಗ ಪಟ ಆಗುತ್ತೆ. ಓಕೆ, ಇಲ್ಲಿ ಕಂಪ್ಲೀಟ್ ಆಯಿತು. ಸೊ ಫೇಸ್ ವೆರಿಫಿಕೇಷನ್ ಸಕ್ಸಸ್ಫುಲ್ ಆಗಿದೆ. ಅದ್ಮೇಲೆ ಕೊನೆಗೆ ಮ್ಯಾಚ್ ಆಗಿದೆ, ಆಧಾರು ಇದಕ್ಕೂ ಮ್ಯಾಚ್ ಆಗಿದೆ. ಕೊನೆಗೆ ಕ್ಲಿಕ್ ಮಾಡಿದೆ. ಆಮೇಲೆ ಇದು ಆಮೇಲೆ ಮೇಲ್ಗಡೆ ಇರೋದು ಆಮೇಲೆ ಹೋಗುತ್ತೆ, ಕಂಪ್ಲೀಟ್ ನೋ ಅಂತ ಇರೋದು ಆಮೇಲೆ ಹೋಗುತ್ತೆ. ಇನ್ನೊಂದು ಬಾಕಿ ಉಳಿತು ಅಲ್ವಾ, ಏನಪ್ಪ ಅದು ಅಂತಂದರೆ ಮೊಬೈಲ್ ನಂಬರ್. ಸೊ ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡಿದಾಗ ಅವರು ನಮ್ಮ ಮೊಬೈಲ್ ನಂಬರ್ ಯಾವ್ದು ಕೊಟ್ಟಿರ್ತಾರೋ ಅದು OTP ಹೋಗುತ್ತೆ. OTP ಹೋದಾದ್ಮೇಲೆ 4 ನಂಬರ್ OTPನ ಎಂಟ್ರಿ ಮಾಡಿ. ಸೊ ಮೊಬೈಲ್ ನಂಬರ್ ವೆರಿಫಿಕೇಷನು ಅಲ್ಲಿಗೆ ಮುಗೀತು. ಇಲ್ಲಿ ಕಂಪ್ಲೀಟು ನಾವೇನದು KYC ಆಯಿತು, ಆಮೇಲೆ ಫೇಸ್ ವೆರಿಫಿಕೇಷನ್ ಆಯಿತು, ಮೊಬೈಲ್ ವೆರಿಫಿಕೇಷನ್ ಆಯಿತು. ಲಾಸ್ಟ್ ಒನ್ ಉಳಿದಿದೆ ಅಲ್ವಾ, ಏನಪ್ಪ ಅದು, ಆಬಾ ನಾಟ್ ಫೌಂಡ್. ಸೊ ಕ್ರಿಯೇಟ್ ಮಾಡೋಣ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಚೈಲ್ಡ್ ಆಧಾರ್ ಇದೆ ಬೇಡ, ಸೊ ಪೇರೆಂಟ್ ಆಧಾರನ ಯೂಸ್ ಮಾಡೋದು ಕಂಟಿನ್ಯೂ ಕೊಡಿ.
ಪ್ರೊಸೀಡ್ ಅಂತ ಕೊಡಿ. ಮೇಲ್ಗಡೆ ಫಸ್ಟ್ ಒನ್ ಮೇಲೆ ಕ್ಲಿಕ್ ಮಾಡಿ. ಇದು ಅಷ್ಟೇ ಫಸ್ಟ್ ಒನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಕ್ಲಿಕ್ ಮಾಡಿದ್ಮೇಲೆ ಕೆಳಗಡೆ ಟಿಕ್ ಬಾಕ್ಸ್ ಬರುತ್ತೆ. ಬಾಕ್ಸಲ್ಲಿ ಟಿಕ್ ಹಾಕಿ ಕೆಳಗಡೆ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಆಬಾ ಕಂಪ್ಲೀಟೆಡ್ ಆಯಿತು. ಓಕೆ, ಈಗ ಒಂದು ಮಗುವಿಂದ ಕಂಪ್ಲೀಟ್ ಡೀಟೇಲಾಗಿ ಮಾಡಿದ್ವಿ. ಒಂದು KYC ಮಾಡಿದ್ವಿ, ಫೇಸ್ ಕ್ಯಾಪ್ಚರ್ ಮಾಡಿದ್ವಿ, ಆಮೇಲೆ ಮೊಬೈಲ್ ವೆರಿಫಿಕೇಷನ್ ಮಾಡಿದ್ವಿ, ನೆಕ್ಸ್ಟು ಆಬಾ ಕಂಪ್ಲೀಟ್ ಮಾಡಿದ್ವಿ. ಅದೇ ನೆಕ್ಸ್ಟು ಮೇನ್ ಇಂಪಾರ್ಟೆಂಟು ತೂಕ. ಇಷ್ಟವನ್ನು ಮಾಡಿ ಒಂದು ಮಗುವಿನ ಕಂಪ್ಲೀಟ್ ಡೀಟೇಲ್ಸ್ನ ಪೋಷನ್ ಟ್ರ್ಯಾಕರಲ್ಲಿ ನಾವು ಆ್ಯಡ್ ಮಾಡಿದ್ವಿ. ಸೊ ಇಷ್ಟು ತನಕ ನೋಡಿದ್ರಲ್ಲ, ಒಂದು ಉಪಯುಕ್ತದ ಮಾಹಿತಿಯನ್ನು ಪಡ್ಕೊಂಡಿದ್ದೀರಾ ಅಂತ ಭಾವಿಸುತ್ತಾ ಮತ್ತೆ ಹೊಸ ವಿಡಿಯೋ ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್.